ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಸಾಲ ಮನ್ನಾದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಎಂದು ಬಂದಿದೆ. ಸಾಲ ಮನ್ನಾದ ಹೊಸ ಪಟ್ಟಿ ಬಿಡುಗಡೆ ಹಾಗೂ 50,000 ಸಾಲ ಮನ್ನಾ. ಈ ಸಾಲ ಮನ್ನಾ ಬಗ್ಗೆ ಯಾರಿಗೆಲ್ಲ ಸಿಗಲಿದೆ, ಸಾಲ ಮನ್ನಾ ಯಾವಾಗ ಆಗುತ್ತೆ, ಸಾಲ ಮನ್ನಾ ಪಟ್ಟಿಯನ್ನು ಹೇಗೆ ಚೆಕ್ ಮಾಡೋದು, ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ಸಾಲ ಎಷ್ಟು ಇದೆ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂಗಾರು ವೈಫಲ್ಯ ಹಾಗೂ ತೀವ್ರ ಬರಗಾಲದಿಂದ ತತ್ತರಿಸಿರುವ ರಾಜ್ಯದ ರೈತ ಸಮುದಾಯಕ್ಕೆ ಶೀಘ್ರದಲ್ಲೇ ಆರ್ಥಿಕ ನೆರವು ಒದಗಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು, ಕೃಷಿ ಸಾಲವನ್ನು ಭಾಗಶಃ ಮನ್ನಾ ಮಾಡುವ ಸುಳಿವು ನೀಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರೈತ ಮುಖಂಡರೊಂದಿಗೆ ಈ ಕುರಿತು ಪ್ರಾಥಮಿಕ ಸುತ್ತಿನ ಚರ್ಚೆ ನಡೆಸಿದ್ದು, ಮುಂಬರುವ ಜುಲೈ ತಿಂಗಳ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅಧಿಕೃತ ನಿರ್ಧಾರ ಹೊರಬೀಳುವ ದಟ್ಟ ನಿರೀಕ್ಷೆ ಇದೆ. ಇದರಲ್ಲಿ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ತೀವ್ರ ಬರಗಾಲ, ಹೌದು, ಕನಿಷ್ಠ 30,000 ಬೆಳೆ ಹಾನಿ ಪರಿಹಾರಕ್ಕೆ ಆಗ್ರಹ. 1.5 ರಿಂದ 2 ಲಕ್ಷ ರು ಸಾಲ ಮಾಡಿರುವ ರೈತರಿಗೆ ಕನಿಷ್ಠ 50,000 ಮನ್ನಾ ಮಾಡುವಂತೆ ಒತ್ತಾಯ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಸಾಲ ಮನ್ನಾ ಸೌಲಭ್ಯ ಲಭ್ಯವಾಗುವ ಸಾಧ್ಯತೆ ಇದೆ. ಇನ್ನು ಸಾಲ ಮನ್ನಾ ಹಾಗೂ ಪರಿಹಾರ ಪಡೆಯಲು ಪಹಣಿಗೆ ಆಧಾರ್ ಜೋಡಣೆ ಕಡ್ಡಾಯ. ಈ ಎಲ್ಲ ಮಾಹಿತಿಯನ್ನು ಇಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬರಗಾಲದ ಬಗೆಯಲ್ಲಿ ಅನ್ನದಾತ, ರಾಜ್ಯದಲ್ಲಿ ಈ ಬಾರಿಯ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಕಳೆದ ವರ್ಷಗಳಲ್ಲಿ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡಿದ್ದ ರೈತ ಇದೀಗ ಅನಾವೃಷ್ಟಿ ಹಾಗೂ ಕಡು ಬೇಸಿಗೆಯನ್ನು ಮೀರಿಸುವಂತಹ ಬಿಸಿಲಿನ ತಾಪಕ್ಕೆ ಸಿಲುಕಿ ಕಂಗಾಲಾಗಿದ್ದಾನೆ. ಬಿತ್ತಿದ ಬೆಳೆಗಳು ಒಣಗುತ್ತಿದ್ದು, ಕೃಷಿಗೆ ಬಳಸಲು ಅಂತರ್ಜಲವೂ ಕೂಡ ಬತ್ತಿ ಹೋಗಿದೆ. ಹವಾಮಾನದ ಈ ವೈಪರೀತ್ಯದಿಂದಾಗಿ ರೈತರು ತಾವು ಮಾಡಿದ ಸಾಲದ ಅಸಲು ಹಾಗೂ ಬಡ್ಡಿ ಎರಡನ್ನೂ ಕಟ್ಟಲಾಗದೆ ತೀವ್ರ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿದ್ದಾರೆ. ರೈತ ಸಂಘಟನೆಗಳು ಪ್ರಮುಖ ಬೇಡಿಕೆಗಳು ಏನು? ಹೌದು, ರಾಜ್ಯಾದ್ಯಂತ ರೈತ ಸಂಘಟನೆಗಳು ಸಾಲ ಮನ್ನಾಕ್ಕಾಗಿ ಸರ್ಕಾರದ ಮೇಲೆ ತೀವ್ರ ಒತ್ತಡ ಹೇರುತ್ತಿವೆ. ಸದ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸರ್ಕಾರದ ಬೊಕ್ಕಸದ ಮೇಲಿರುವ ಹೊರೆಯನ್ನು ಅರಿತಿರುವ ರೈತ ಮುಖಂಡರು ಸಂಪೂರ್ಣ ಸಾಲ ಮನ್ನಾದ ಬದಲು ವಾಸ್ತವಿಕ ಬೇಡಿಕೆಯೊಂದನ್ನು ಮುಂದಿಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ರೈತರು ಬ್ಯಾಂಕ್ಗಳು ಹಾಗೂ ಸಹಕಾರಿ ಸಂಘಗಳಲ್ಲಿ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿಗಳವರೆಗಿನ ಸಾಲ ಮಾಡಿದರೆ ಅದರಲ್ಲಿ ಕನಿಷ್ಠ 50,000 ರೂಪಾಯಿಗಳನ್ನಾದರೂ ಸರ್ಕಾರವೇ ಭರಿಸಬೇಕು, ಉಳಿದ ಮೊತ್ತವನ್ನು ರೈತರು ತಾವೇ ಪಾವತಿಸಲಿದ್ದಾರೆ ಎಂಬ ಆಗ್ರಹ ಕೂಡ ಕೇಳಿಬಂದಿದೆ. ಇದರ ಜೊತೆಗೆ ತಕ್ಷಣದ ರಿಲೀಫ್ ಆಗಿ ಪ್ರತಿ ರೈತ ಕುಟುಂಬಕ್ಕೆ ಕನಿಷ್ಠ 30,000 ಬರಗಾಲ ಪರಿಹಾರ ನೀಡುವಂತೆ ಆಗ್ರಹಿಸಲಾಗಿದೆ. ಕಳೆದ ಮಾರ್ಚ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ್ದ ರಾಜ್ಯ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಅಂತ ಹೇಳಿ 6,200 ಕೋಟಿ ರು ಮೀಸಲಿಡಲಾಗಿತ್ತು. ಬಡ್ಡಿ ರಹಿತ ಕೃಷಿ ಸಾಲ ವಿತರಣೆಗೆ ಈ ಮೊತ್ತವನ್ನು ಬಳಸುವುದಾಗಿ ಘೋಷಿಸಲಾಗಿತ್ತು. ಇದೀಗ ಅದೇ ಅನುದಾನ ಜೊತೆಗೆ ಇನ್ನಷ್ಟು ಮೊತ್ತವನ್ನು ಸೇರಿಸಿ ಹೊಸ ಸಾಲ ವಿತರಣೆಗಿಂತ ಹಳೆಯ ಸಾಲವನ್ನು ಮನ್ನಾ ಮಾಡಲು ಬಳಸಬೇಕು ಎಂಬ ಒತ್ತಾಯಗಳು ಕೇಳಿಬರುತ್ತವೆ. ಸಾಲ ಮನ್ನಾ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ. ಹೌದು, ಹಾಗಾದರೆ ಯಾರಿಗೆಲ್ಲ ಸಿಗಲಿದೆ? ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಸಾಲ ಮನ್ನಾ ಘೋಷಣೆ ಆದರೆ ಅದು ಎಲ್ಲ ವರ್ಗದ ರೈತರಿಗೂ ಅನ್ವಯವಾಗುವುದಿಲ್ಲ. ಕೇವಲ ಆರ್ಥಿಕ ಹಿಂದುಳಿದ ಅಂದರೆ 1 ರಿಂದ 2 ಎಕರೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಈ ಯೋಜನೆ ಲಾಭ ಸಿಗಲಿದೆ. ದೊಡ್ಡ ಜಮೀನ್ದಾರರು, ಆದಾಯ ತೆರಿಗೆ ಪಾವತಿಸುವವರು ಹಾಗೂ ಕೃಷಿಯೇತರ ಆದಾಯ ಮೂಲ ಹೊಂದಿರುವವರಿಗೆ ಈ ಸೌಲಭ್ಯ ದೊರಕುವುದಿಲ್ಲ ಎಂದು ಉನ್ನತ ಮೂಲಗಳು ತಿಳಿಸಿವೆ. ರೈತರು ತುರ್ತಾಗಿ ಮಾಡಬೇಕಾದ ಕೆಲಸವೇನು? ಯಾವುದೇ ಸರ್ಕಾರಿ ಪರಿಹಾರ ಅಥವಾ ಸಾಲ ಮನ್ನಾದ ಹಣ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಲು ಜಮೀನಿನ ಪಹಣಿಗೆ ಆಧಾರ್ ಕಾರ್ಡ್ ಜೋಡಣೆ ಆಗಿರುವುದು ಕಡ್ಡಾಯವಾಗಿದೆ. ಇದುವರೆಗೆ ಪಹಣಿಗೆ ಆಧಾರ್ ಲಿಂಕ್ ಮಾಡಿಸಿದ ರೈತರು ತಮ್ಮ ಜಮೀನಿನ ಮೂಲ ಪಹಣಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಅಳತೆಯ ಫೋಟೋ ಹಾಗೂ ಮೊಬೈಲ್ ಸಂಖ್ಯೆಯೊಂದಿಗೆ ಸಮೀಪದ ಗ್ರಾಮ ಹಾಗೂ ಪಂಚಾಯಿತಿ ಅಥವಾ ನಾಡ ಕಚೇರಿಗೆ ಭೇಟಿ ನೀಡಿ ಗ್ರಾಮ ಲೆಕ್ಕಿಗರ ಮೂಲಕ ತಕ್ಷಣವೇ ಜೋಡಣೆ ಮಾಡಿಕೊಳ್ಳುವಂತೆ ಕಂದಾಯ ಇಲಾಖೆ ಸೂಚನೆ ನೀಡಿದೆ. ಇದು ಆಸ್ತಿಯ ಕಾನೂನುಬದ್ಧ ರಕ್ಷಣೆಗೂ ಅಗತ್ಯವಾಗಿದೆ. ಜುಲೈ ತಿಂಗಳತ್ತ ಎಲ್ಲರ ಚಿತ್ತ. ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಬೆಲೆ ಏರಿಕೆ ಹಾಗೂ ಇತರ ಆರ್ಥಿಕ ಸವಾಲುಗಳ ನಡುವೆಯೂ ಕೂಡ ರೈತರ ಹಿತ ಕಾಯಲು ಯಾವ ರೀತಿಯ ಸೂತ್ರವನ್ನು ಹೆಣೆಯಲಿದೆ ಎಂಬುದು ಸದ್ಯದ ಕುತೂಹಲವಾಗಿದೆ. ಸಾಲ ಮನ್ನಾ ಭಾಗ್ಯ ಯಾರಿಗೆಲ್ಲ ಸಿಗಲಿದೆ ಎಂಬುದನ್ನು ಇಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. 100 ಎಕರೆ ಜಮೀನು ಹೊಂದಿರುವ ಬೃಹತ್ ಭೂ ಮಾಲೀಕರಿಗೆ, ಶ್ರೀಮಂತ ಕೃಷಿಕರಿಗೆ ಅಥವಾ ಕೃಷಿಯೇತರ ಆದಾಯ ಅಂದರೆ ಉದಾಹರಣೆಗೆ ಸರ್ಕಾರಿ ನೌಕರಿ ಆದಾಯ ತೆರಿಗೆ ಪಾವತಿದಾರರು ಈ ಯೋಜನೆಗೆ ಲಭ್ಯವಾಗುವುದಿಲ್ಲ. ಈ ಸಾಲ ಮನ್ನಾ ಅನ್ವಯಿಸುವುದಿಲ್ಲ. ಕೇವಲ 1 ರಿಂದ 2 ಎಕರೆ ಜಮೀನು ಹೊಂದಿರುವ ಆರ್ಥಿಕವಾಗಿ ಹಿಂದುಳಿದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಮಾತ್ರ ಗುರಿಯಾಗಿಸಿಕೊಂಡು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತವೆ?
ಸಾಲ ಪಡೆದ ಬ್ಯಾಂಕಿನ ದಾಖಲಾತಿಗಳು ಮತ್ತು ಜಮೀನಿನ ದಾಖಲಾತಿಗಳು ಅತ್ಯಂತ ನಿಖರವಾಗಿರಬೇಕು. ಸಾಲ ಪಡೆದ ಉದ್ದೇಶ ಮತ್ತು ಪ್ರಸ್ತುತ ಜಮೀನಿನ ಸ್ಥಿತಿಗತಿ ನಡುವೆ ಹೊಂದಾಣಿಕೆ ಇರಬೇಕು. ಯಾವುದೇ ನಕಲಿ ದಾಖಲೆಗಳಿದ್ರೆ ಸಾಲ ಮನ್ನಾ ರದ್ದಾಗುತ್ತದೆ. ಇನ್ನು ರೈತ ಎನ್ನುವ ದೃಢೀಕರಣ ಪತ್ರ ಬೇಕಾಗುತ್ತೆ. ಸಾಲ ಪಡೆದ ವ್ಯಕ್ತಿ ನಿಜಕ್ಕೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ಮೂಲ ರೈತನೇ ಎಂಬುದನ್ನು ಕಂದಾಯ ಇಲಾಖೆಯ ಮತ್ತು ಕೃಷಿ ಇಲಾಖೆಯ ದಾಖಲಾತಿಗಳಲ್ಲಿ ದೃಢಪಟ್ಟಿರಬೇಕು. ಇನ್ನು ಅತಿ ಮುಖ್ಯವಾದ ಪ್ರಕ್ರಿಯೆ ಏನಪ್ಪ ಅಂತಂದರೆ RTCಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಹೌದು, ಯಾವುದೇ ಸರ್ಕಾರಿ ಯೋಜನೆ, ಸಾಲ ಮನ್ನಾ, ಬೆಳೆ ಹಾನಿ ಪರಿಹಾರ ಅಥವಾ ಬೆಳೆ ವಿಮೆ ಪರಿಹಾರದ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾದ್ರೆ ನಿಮ್ಮ ಜಮೀನಿನ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದು ಕಡ್ಡಾಯವಾಗಿದೆ. ಕೇವಲ ಸಾಲ ಮನ್ನಾ ಪಡೆಯುವುದಕ್ಕಷ್ಟೇ ಅಲ್ಲದೆ ನಿಮ್ಮ ಜಮೀನಿನ ಕಾನೂನುಬದ್ಧ ರಕ್ಷಣೆಗೂ ಕೂಡ ಇದು ಅತ್ಯಂತ ಅವಶ್ಯಕವಾಗಿದೆ. ಪಹಣಿಗೆ ಆಧಾರ್ ಲಿಂಕ್ ಮಾಡದಿದ್ದರೆ ಭೂಗಳರು ಅಥವಾ ಬೇರೆ ಯಾರೋ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ನಿಮ್ಮ ಆಸ್ತಿಯನ್ನು ಕಬಳಿಸುವ, ಮಾರಾಟ ಮಾಡುವ ಅಥವಾ ನಿಮ್ಮ ಹೆಸರಿನಲ್ಲಿ ಬೇರೆ ಯಾರೋ ಸಾಲ ಎತ್ತುವ ಭಾರಿ ಅಪಾಯವಿದೆ. ಇನ್ನು ಪಹಣಿಗೆ ಆಧಾರ್ ಲಿಂಕ್ ಮಾಡುವ ಸರಳ ಹಂತಗಳು ಈ ರೀತಿ ಇವೆ. ರೈತರು ತಮ್ಮ ಹಳ್ಳಿಯ ಅಥವಾ ಹತ್ತಿರದ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಬೇಕಾಗುತ್ತೆ. ಅಲ್ಲಿರುವ ಗ್ರಾಮ ಲೆಕ್ಕಿಗರನ್ನು ಭೇಟಿ ಮಾಡಿ ಅಥವಾ ನಾಡ ಕಚೇರಿಗೆ ಸಿಬ್ಬಂದಿಯನ್ನು ಸಂಪರ್ಕಿಸಿ ಅಲ್ಲಿ ನೀವು ಮಾಡಬೇಕಾಗುತ್ತೆ. ನಂತರ ಕಚೇರಿಗೆ ಹೋಗುವಾಗ ಕಡ್ಡಾಯವಾಗಿ ನಿಮ್ಮ ಜಮೀನಿನ ಪಹಣಿ ಮೂಲ ಪ್ರತಿ, ಒರಿಜಿನಲ್ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿರುವ ಹಾಗೂ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನು ಅಧಿಕಾರಿಗಳು ನಿಮ್ಮ ಬಯೋಮೆಟ್ರಿಕ್ ಅಥವಾ OTP ಪರಿಶೀಲನೆ ಮೂಲಕ ನಿಮ್ಮ ಪಹಣಿಗೆ ಆಧಾರನ್ನು ಯಶಸ್ವಿಯಾಗಿ ಮತ್ತು ಸುರಕ್ಷಿತವಾಗಿ ಜೋಡಣೆ ಮಾಡಿಕೊಡುತ್ತಾರೆ. ಇನ್ನು ಆರ್ಥಿಕ ಹೊರೆಯಲ್ಲಿ ರೈತರು ಮತ್ತು ಸರ್ಕಾರದ ಸಮತೋಲನ. ಸರ್ಕಾರವು ಪಿಂಚಣಿದಾರರು ಮತ್ತು ಹಿರಿಯ ನಾಗರಿಕರಿಗೆ ಕಡೆಗೆ ಗಮನ ಹರಿಸಬೇಕಾಗಿದೆ. ವೃದ್ಧಾಪ್ಯ ವೇತನ, ವಿಧವಾ ವೇತನದಂಥ ಶಾಸನಗಳನ್ನು ತಿಂಗಳುಗಟ್ಟಲೆ ನಿಲ್ಲಿಸದೆ ಸರಿಯಾದ ಸಮಯಕ್ಕೆ ಜಮಾ ಮಾಡುವ ಕೆಲಸವಾಗಬೇಕು. ಏಕೆಂದರೆ ಗ್ರಾಮೀಣ ಭಾಗದ ಅನೇಕ ಕುಟುಂಬಗಳು ಈ ಪಿಂಚಣಿಯನ್ನು ನೆಚ್ಚಿ ಕುಂತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಟ್ರ್ಯಾಕ್ಟರ್ ಬಾಡಿಗೆ, ರಸಗೊಬ್ಬರ, ಸಾಕಾಣಿಕೆ ವೆಚ್ಚವೂ ಕೂಡ ದುಬಾರಿಯಾಗಿದೆ. ಇದು ರೈತನ ಉತ್ಪಾದನಾ ವೆಚ್ಚವನ್ನು ಹೆಚ್ಚಿಸಿದೆ. ಹೀಗಾಗಿ ರೈತರ ಕೇವಲ ಸಾಲ ಮನ್ನಾ ಮಾತ್ರವಲ್ಲದೆ ಕೃಷಿ ಪರಿಕರಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸುವ ಅಗತ್ಯವನ್ನು ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕದ ರೈತರು ಪ್ರಸ್ತುತ ಅತ್ಯಂತ ಕ್ಲಿಷ್ಟಕರವಾದ ಮತ್ತು ಸವಾಲಿನ ಪರಿಸ್ಥಿತಿಯಲ್ಲಿದ್ದಾರೆ. ಸಾಲ ಮನ್ನಾ ಮಾಡುವ ಕುರಿತು ಸರ್ಕಾರದ ಅಧಿಕೃತ ಆದೇಶ ಅಥವಾ ಪಟ್ಟಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲವಾದರೂ ಕೂಡ ಸರ್ಕಾರದ ಉನ್ನತ ಮಟ್ಟದಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯುತ್ತಿರುವುದು ರೈತರಿಗೆ ದೊಡ್ಡ ಆಶಾಭಾವನೆ ಮೂಡಿಸಿದೆ. ಜುಲೈ ತಿಂಗಳಿನಲ್ಲಿ ನಡೆಯಲಿರುವ ಈ ಸಚಿವ ಸಂಪುಟ ಸಭೆಯ ಅಂತಿಮ ನಿರ್ಧಾರಕ್ಕಾಗಿ ಇಡೀ ರಾಜ್ಯದ ರೈತ ಸಮುದಾಯವೇ ಚಾತಕ ಪಕ್ಷಿಯಂತೆ ಕಾಯುತ್ತಿದೆ. ರೈತ ಬಾಂಧವರೇ, ಯಾವುದೇ ಆಧಾರರಹಿತ ವದಂತಿಗಳಿಗೆ ಕಿವಿ ಕೊಡದೆ ತಮ್ಮ ಜಮೀನಿನ ಎಲ್ಲ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ಸರಿಪಡಿಸಿಕೊಳ್ಳುವುದು ಮತ್ತು ಆಧಾರ್ ಲಿಂಕ್ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿಟ್ಟುಕೊಳ್ಳುವುದು ಜಾಣತನ. ಸಾಲ ಮನ್ನಾದ ಜೊತೆಗೆ ಬರಗಾಲದ ಪರಿಹಾರದ ಮೊತ್ತವೂ ಕೂಡ ರೈತರ ಕೈ ಸೇರಿದರೆ ಕಳೆದು ಹೋಗಿರುವ ಕೃಷಿ ಚಟುವಟಿಕೆಗಳಿಗೆ ಮರುಜೀವ ಸಿಕ್ಕಂತಾಗುತ್ತೆ. ಈ ಮಹತ್ವದ ಮಾಹಿತಿಯ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪುವಂತಾಗಲಿ, ರೈತರ ಆರ್ಥಿಕವಾಗಿ ಸಬಲೀಕರಣ ಆಗಲಿ ಹಾಗೂ ಅನ್ನದಾತನ ಬದುಕು ಹಸನಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ. ಸರ್ಕಾರದ ಮುಂದಿನ ಆರ್ಥಿಕ ಆದೇಶಕ್ಕಾಗಿ ಕಾದು ನೋಡಬೇಕಿದೆ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.